ನಮಸ್ಕಾರ ಗುರುವೇ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನನಗಂತೂ ಫುಲ್ಲು ಖುಷಿ ಆಗ್ಬಿಟ್ಟೈತೆ ಗುರು. ಯಾಕಪ್ಪ ಖುಷಿ ಅಂತ ಅಂದರೆ ನನ್ನ ಗಾಡಿ ಟೈರೆಲ್ಲ ಫ್ಲ್ಯಾಟ್ ಆಗಿಬಿಟ್ಟಿತ್ತು. ನಾನಂತೂ ಆ ಟೈರು ಬೇಡಣ್ಣ ಬೇಡಣ್ಣ ಅಂದರು ಓಡಿಸಿ 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 1,00,000 ಹೊಡೆದು ಫುಲ್ಲು ಸಾವಿಸ್ಬಿಟ್ಟಿದ್ದೆ ಗುರು. ನಮ್ಮ ಅಪ್ಪಂಗೆ ಹೇಳಿದೆ ಟೈರೆಲ್ಲ ಸೌದೋಗೈತೆ ಕಣಪ್ಪ, ಟೈರ್ ಬೇಕು ಅಂತ. ನಮ್ಮ ಅಪ್ಪ ಹೋಗಿ ಭಾನುವಾರನೇ ಅಪೋಲೋ ಶೋರೂಮಲ್ಲಿ 4 ಹೊಸ ಟೈರ್ ತೊಗೊಂಬಂದರು. ಟೈರ್ ತೊಗೊಬಂದೆ. ನಾನು ಸೋಮವಾರ ಬೆಳಗ್ಗೆ ಎದ್ಬಿಟ್ಟು ಟೈರ್ ಹಾಕ್ಸೋಣ ಅಂತ ಬಂದೆ. ಯಾಕಂದರೆ ಭಾನುವಾರ ನಮ್ಮ ಹತ್ರ ಪಂಚರ್ ಅಂಗಡಿ ಕ್ಲೋಸ್ ಇರ್ತದೆ. ಸರಿ ಅಂತ ಹುಡುಗ ಪಾಪ ಇನ್ನೂ ಓಪನೇ ಮಾಡಿರಲಿಲ್ಲ ಅಂಗಡಿ. ನಾನು ಅಷ್ಟು ಬೇಗ ಬಂದ್ಬಿಟ್ಟು, ಲೋ ಮಗ ಬಾರೋ ಬೇಗ ಲೋಡ್ ಐತೆ ಟೈರ್ ಹಾಕಬೇಕು ಅಂತ ಕರೆದೆ. ಅಯ್ಯೋ ಏನಣ್ಣ ನಿಂದು ಹಿಂಸೆ ಅಂದ್ಕೊಂಡು ಪಾಪ ಬೇಗ ಎದ್ದು ಬಂದಾಗೋರು. ಅಷ್ಟೊತ್ತಿಗೆ ಬಂದ ಅಲ್ಲಿ ಟೈರ್ ಹಾಕಿದೆ. ಅವ್ನ ಗಾಡೀಲಿ ಇಳಿಸ್ದೆ ಇಟ್ಗೆ ಅವ್ರ ಅಣ್ಣ ತಗೊಂಡು, ಏನೋ ಪಿ ಇಷ್ಟೊಂದು ಕಪ್ಪಗಿರೋ ಟೈರ್ ತಗೊಂಬಂದಿದ್ಯಾ, ಬಾಯ್ಲಿ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಬೆಳ್ಳಗೆ ಮಾಡ್ತೀನಿ ಅಂತ ಏನು ಇರೋ ಬರೋ ಪೌಡ್ರೆಲ್ಲ ನನ್ನ ಟೈರ್ಗೆ ಹಾಕ್ಬಿಟ್ರು ಗುರು. ನನಗಂತೂ ನೋಡಿ 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 ಸಾಕಾಯಿತು. ಕೊನೆಗೂ ನನ್ನ ಟೈರ್ ಬೆಳ್ಳಗೆ ಆಗೋಯ್ತು. ಸರಿ ಇನ್ನೇನು ಮಾಡೋದು, ನೀಟಾಗಿ ಪೌಡ್ರೆಲ್ಲ ಹಾಕ್ಸ್ಕೊಂಡು ಟೈರೆಲ್ಲ ಫಿಟ್ ಮಾಡಿಸ್ಕೊಳೋಣ ಅನ್ನೋ ಅಷ್ಟೊತ್ತಿಗೆ ಕಂಪ್ನಿಯಿಂದ ಫೋನ್ ಬತ್ತೋಗುರು. ಎಲ್ಲಪ್ಪ ಹಾಳಾಗೋಗಿದ್ಯಾ, ಬಾರೋ ಲೋಡ್ ಐತೆ, ಏನೋ ಲೋಡು 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 ಅಂತ ಕಾಯ್ತಾ ಇರ್ತಾರೆ. ನೀನು ನೋಡಿದ್ರೆ ನಾವು ಹಿಂಸೆ ಮಾಡಬೇಕಲ್ಲ ಫೋನ್ ಮಾಡಿ ಅಂತ. ಸರಿ ಇನ್ನೇನು ಮಾಡೋದು, ಲೋಡ್ ಮಾಡ್ಸೋಕೆ ಹೋಗಲೇಬೇಕು, ದುಡಿದ್ರೇ ನಮಗೆಲ್ಲ ಅನ್ನ. ಸರಿ ಇನ್ನೇನು ಮಾಡೋದು ಅಂತ ಟೈರೆಲ್ಲ ಫಿಟ್ ಮಾಡಿದ್ರು ಗುರು. ನನಗೆ ಕಮೆಂಟ್ ಹಾಕಿ ನೀವು ಶೋರೂಮ್ ಟೈರಲ್ಲಿ ಎಷ್ಟು ಲಕ್ಷ ಹೊಡೆದಿದ್ದೀರಾ ಅಂತ. ನಾನಂತೂ ಕರೆಕ್ಟಾಗಿ 1,00,000 ರೀಚ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಎಲ್ಲಿಗೆ ಲೋಡು ಅಂತ ಅಪ್ಲೋಡ್ ಮಾಡ್ತೀನಿ. ನಂದು ಯೂಟ್ಯೂಬ್ ಚಾನಲ್ಲು ಬಯೋದಲ್ಲಿದೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ.